ನಮ್ಮ ಆವಲಬೆಟ್ಟ ಬಂದು ಒಂದು ಟೂರಿಸಮ್ ಪ್ಲೇಸು, ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸು. ಅಲ್ಲಿ ಒಂದು 7 ಅಡಿ ಕಲ್ಲಿದೆ. ಸೊ ಈ ಕಡೆ ಎಲ್ಲನೂ ಜನರು ಜಾಸ್ತಿ ಓಡಾಡ್ತಾ ಇರ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾ ಇರ್ತಾರೆ. ಸೊ ಅದಕ್ಕೆ ಈ ಥರ ಒಂದು ನಾಟಿ ಬಾಂಬುಗಳನ್ನು ಎಲ್ಲೋ ಇಟ್ಬಿಟ್ಟಿರ್ತಾರೆ. ಅವರು ಈ ಕಡೆ ಓಡಾಡುವಾಗ ಜನರಿಗೂ ಸಹ ಒಂದು ಸಮಸ್ಯೆ ಆಗುತ್ತೆ. ದಯವಿಟ್ಟು ಯಾರು ಈ ಥರ ಒಂದು ಬಾಂಬುಗಳನ್ನು ಇಟ್ಬಿಟ್ಟು ಹಂದಿಗಳನ್ನು ಬೇಟೆ ಮಾಡೋ ಒಂದು ಉದ್ದೇಶಕ್ಕಾಗಿ ಯಾರು ಈ ಬಾಂಬುಗಳು ಇಟ್ಬಿಟ್ಟು ಇದು ಮಾಡ್ತಾ ಇರ್ತಾರೆ, ದಯವಿಟ್ಟು ಅವ್ರ ಬಗ್ಗೆ ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ಜರುಗಿಸ್ಬೇಕು. ನನ್ನ ಹೆಸರು ಲಕ್ಷ್ಮೀನರಸಿಂಹಪ್ಪ, ಕಟಾರ್ಕದ್ರಿನಹಳ್ಳಿ ನಮ್ಮದು. ನಿನ್ನೆ ನಮ್ಮೂರಲ್ಲಿ ಹಸು ಒಂದು ನೋಡಿದೆ. ಅದಕ್ಕೆಲ್ಲನೂ ದವಡೆ ಎಲ್ಲನೂ ಕ್ಲೀನಾಗಿ ಹೊಡೆದೋಗ್ಬಿಟ್ಟಿತ್ತು. ಹಲ್ಲುಗಳೆಲ್ಲ ಕ್ಲೀನಾಗಿ ಕಿತ್ತೋಗ್ಬಿಟ್ಟಿತ್ತು. ನೋಡಿದ್ರೆ ಎಲ್ಲ ರಕ್ತ ಎಲ್ಲ ಸುರಿತಾ ಇತ್ತು. ಅಂದರೆ ಈ ಕಡೆ ಕರೆಕ್ಟಾಗಿ ನಾವು ಇದು ಆವಲಬೆಟ್ಟ ಕೆಳಗಡೆ ಇರೋ ಬೆಟ್ಟ, ಈ ಕಡೆ ಕರೆಕ್ಟಾಗಿ ಎಲ್ಲನೂ ಹಸುಗಳು ಕುರಿಗಳೆಲ್ಲ ಮೇಯಿಸಿದಕ್ಕೆ ಕರ್ಕೊಂಬರ್ತೀವಿ. ನೋಡಿದ್ರೆ ಅದಕ್ಕೆ ಯಾಕಂಗೆ ಆಗಿರೋದು ಅಂದರೆ ಊರು ಈ ಕಡೆ ಎಲ್ಲನೂ ಕೆಲವು ಹಂದಿಗಳನ್ನು ಬೇಟೆ ಆಡೋದಕ್ಕೆ ಬಾಂಬುಗಳನ್ನು ಇಡ್ತಾರೆ. ಆ ಬಾಂಬುಗಳೇನಾಗುತ್ತೆ ಅಂದರೆ ಈ ಹಸುಗಳು ಇವೆಲ್ಲ, ಈ ಕುರಿಗಳು, ಈ ಮೇಕೆಗಳಿಗೆ ಗೊತ್ತಾಗೋದಿಲ್ಲ. ಈ ಹಸಿರಾಗಿರುತ್ತೆ, ಮೇವು ಅಂದ್ಕೊಂಡು ಸಡನ್ನಾಗಿ ತಿಂದ್ಬಿಡುತ್ತೆ. ತಿಂದಾದಾಗ ಏನಾಗ್ಬಿಡುತ್ತೆ ಅಂದರೆ ಎಲ್ಲ ದವಡೆ ಗಿವಡೆ ಎಲ್ಲ ಮುಖ ಎಲ್ಲ ಕ್ಲೀನಾಗಿ ಹೊಡೆದೋಗ್ಬಿಟ್ಟಿದೆ. ಅದನ್ನು ನೋಡಿದೆ, ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ಸೊ ಈ ಲೊಕೇಶನ್ ನಿಂಗೆ ತೋರಿಸ್ಬೇಕು, ಎಲ್ಲಿ ಆ ಹಸುಗೆ ಆ ಥರ ಆಗಿರೋದು ಅಂದ್ಬಿಟ್ಟು ತುಂಬ ಬೇಜಾರಾಯಿತು. ಇನ್ನೊಂದೇನೆಂದರೆ ಈ ಕಡೆಲ್ಲ ಹೊಲಗಳೆಲ್ಲ ಇಡ್ತೀವಿ ನಾವು. ಕುರಿಗಳು ಮೇಕೆಗಳೆಲ್ಲ ನಾವು ಜಾಸ್ತಿ ನಮ್ಮೂರುಗಳಲ್ಲಿ ಸಾಕೋದ್ರಿಂದ ದನಕರುಗಳಿಗೆ ಸಮಸ್ಯೆ ಆಗೋದ್ರ ಬದಲಿಗೆ ಜನರಿಗೂ ಸಹ ಸಮಸ್ಯೆ ಆಗ್ತಾ ಇರುತ್ತೆ. ಎಷ್ಟೋ ಸರಿ ಹಸುಗಳು ಎಲ್ಲನೂ ಸತ್ತೋಗಿದೆ ಈ ಥರ ಬಾಂಬುಗಳು ಸ್ಫೋಟ ಆಗೋದ್ರಿಂದ. ಇದನ್ನು ನಾಟಿ ಬಾಂಬುಗಳು ಅಂತಾರೆ. ಅಂದರೆ ಲೋಕಲ್ಲಾಗಿ ಕೆಲವರು ಹಂದಿಗಳನ್ನು ಬೇಟೆ ಆಗೋದಕ್ಕೋಸ್ಕರ ಈ ಬಾಂಬುಗಳನ್ನು ರೆಡಿ ಮಾಡ್ತಾರೆ. ಅವರ ಒಂದು ಸ್ವಾರ್ಥಕ್ಕಾಗಿ ಈ ಸಾಕು ಪ್ರಾಣಿಗಳನ್ನು ಬಲಿ ಕೊಡ್ತಾರೆ. ಮತ್ತು ಎಷ್ಟೋ ಜನರಿಗೆಲ್ಲನೂ ಗೊತ್ತಾಗಲ್ಲ ಬಾಂಬುಗಳು ಯಾವ ರೀತಿ ಏನು ಅಂದ್ಬಿಟ್ಟು. ದಯವಿಟ್ಟು ಇದನ್ನು ಮಾಡೋದು ನಿಲ್ಲಿಸಬೇಕು. ಏನು ಈ ಒಂದು ಅರಣ್ಯ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ವಹಿಸಬೇಕು. ಎಷ್ಟೋ ಮೂಕ ಪ್ರಾಣಿಗಳಿಗೆ ಈ ಬಾಂಬುಗಳಿಂದ ಸಮಸ್ಯೆ ಆಗ್ತಾಯಿದೆ. ಮತ್ತು ಈ ಕಾಡಲ್ಲಿ ವಾಸ ಆಗ್ತಾ ಇರೋ ಹಂದಿಗಳು ಮತ್ತು ಜಿಂಕೆಗಳು, ಈ ಥರ ಈ ಒಂದು ಕಾಡು ಪ್ರಾಣಿಗಳಿಗೂ ಸಹ ಸಮಸ್ಯೆ ಆಗ್ತಾಯಿದೆ. ದಯವಿಟ್ಟು ಈ ಅರಣ್ಯ ಅಧಿಕಾರಿಗಳು ಇದ್ರ ಬಗ್ಗೆ ನೀವು ಕಟ್ಟುನಿಟ್ಟಾದ ಕ್ರಮವನ್ನು ತಗೋಬೇಕು. ಮತ್ತು ಇದ್ರ ಬಗ್ಗೆ ಪೊಲೀಸವರು ಸಹ ಒಂದು ಕ್ರಮವನ್ನು ತಗೊಂಡು ಅದ್ರ ಬಗ್ಗೆ ಎಂಕ್ವೈರಿಯನ್ನು ಮಾಡಿ ದಯವಿಟ್ಟು ಈ ಒಂದು ಚಟುವಟಿಕೆಗಳಲ್ಲಿ ಯಾರು ಪಾಲ್ಗೊಳ್ತಾರೆ ಅವ್ರ ಮೇಲೆ ಒಂದು ಕಟ್ಟುನಿಟ್ಟಾದ ಒಂದು ಕ್ರಮಗಳನ್ನು ಜರುಗಿಸಬೇಕು. ಈ ರೀತಿ ಮುಂದೆ ಯಾವತ್ತೂ ಸಹ ಆಗದೇ ಇರೋ ರೀತಿಯಲ್ಲಿ ನೀವು ನೋಡ್ಕೋಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.